ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನಮ್ಮಮ್ಮ ರಾಗಿ ತಂದಿದ್ರು. ಹಸಿ ರಾಗಿ ಇರುತ್ತಲ್ಲ, ಅದರಲ್ಲಿ ಏನೋ ರೆಸಿಪಿ ಮಾಡ್ತಾರಂತೆ. ಅವರು ಹೇಳಿದ್ದು ನಾನು ಮಾಡ್ತಾಯಿದ್ದೀನಿ. ಅವರು ಈ ಥರ ಮಾಡು ಅಂತ ಹೇಳಿದ್ರು. ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಈಗ ಈ ಥರ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಗ್ಯಾಸಿನ ಮೇಲೆ ಈ ಥರ ಲೈಟಾಗಿ ಸುಡ್ತಾ ಇದ್ದೀನಿ. ಚೆನ್ನಾಗಿ ಉರಿ ಸಣ್ಣಗಿಟ್ಟು ಸುಟ್ಕೊಳ್ಳಿ. ಚೆನ್ನಾಗಿ ಎರಡೂ ಕಡೆನೂ ಚೆನ್ನಾಗಿ ಬೆಂದ್ಕೋಬೇಕು. ಅದು ಆ ಥರ ಸುಡಬೇಕು. ನಿಮಗೆ ಕೈಯಾಗಿ ಸುಡೋಕ್ಕಾಗಲ್ಲ, ಬಿಸಿ ಆಗ್ತಾಯಿದೆ ಅಂತಂದರೆ ಈ ಥರ ಟಮಾಟೆ ಹಣ್ಣು ಬದನೆಕಾಯಿ ಸುಡ್ತೀವಲ್ಲ, ಅದರಲ್ಲಿ ಸುಟ್ಕೋಬೋದು. ನೋಡಿ, ಜಾಲರ ಇರುತ್ತಲ್ಲ, ಆ ಥರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಉರಿ ಕಮ್ಮಿ ಇಟ್ಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಸುಡಬೇಕು. ನೀವು ಈ ಥರನೂ ಸುಡೋಕ್ಕಾಗಲ್ಲ ಬೇಡ ಅಂತಂದರೆ ರಾಗಿ ಮಾತ್ರ ಸಪ್ರೇಟಾಗಿ ತೆಕ್ಕೊಂಬಿಟ್ಟು ಒಂದು ಬಾಣಲಿ ಇರುತ್ತಲ್ಲ, ಅದರಲ್ಲಿ ಉರಿಬೋದು. ಸಣ್ಣ ಉರಿ ಇಟ್ಟು ಚೆನ್ನಾಗಿ ಹುರ್ಕೋಬೋದು. ಅದು ಆಗಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ಡೈರೆಕ್ಟಾಗಿ ಬೇಕಿದ್ದರೆ ಸುಡ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಈ ಥರ ಸುಟ್ಟಿದ್ದೀನಿ. ಎಲ್ಲ ಈ ಥರ ಆಗಿದೆ. ಜಾಸ್ತಿ ಕಪ್ಪಗೆ ಮಾಡ್ಕೋಬೇಡಿ, ಲೈಟಾಗಿ ಈ ಥರ ಸುಟ್ಟರೆ ಸರೋಗುತ್ತೆ. ಈಗ ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಒಂದು ಮರದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಸುಡೋದ್ರಿಂದ ರಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗೆ ಈ ಥರ ಅಂದಿದ ತಕ್ಷಣ ರಾಗಿ ಸಪ್ರೇಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಈ ಥರ ಉಜ್ಜಿದ ತಕ್ಷಣವೇ ರಾಗಿ ಎಲ್ಲ ಬಂದುಬಿಡುತ್ತೆ ಸಪ್ರೇಟಾಗಿ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಇರೋರಿಗೆ ಇದು ಸಿಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಆ ಥರ ಮಾಡೋದು ಅಂತ. ಸಿಟಿ ಕಡೆ ಇರೋರು ಗೊತ್ತಿರುತ್ತೋ ಗೊತ್ತಿರಲ್ಲೋ ಗೊತ್ತಿಲ್ಲ ನನಗೂ. ನೋಡಿ, ಈ ಥರ ಕೈಯಲ್ಲಿ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ರಾಗಿ ಎಲ್ಲ ಸಪ್ರೇಟಾಗಿ ಬರುತ್ತೆ. ಎಲ್ಲ ಇದೇ ಥರ ಮಾಡ್ಕೋಬೇಕು. ಅದ್ರ ಒಟ್ಟಿರುತ್ತಲ್ಲ, ಒಟ್ಟೆಲ್ಲ ತೆಕ್ಕೊಂಬಿಡಿ. ಚೆನ್ನಾಗಿ ಕೇರಬೇಕು, ಅದೆಲ್ಲ ಒಟ್ಟೆಲ್ಲ ಹೋಗುತ್ತೆ. ನೋಡಿ, ಈ ಥರ ಆಗಿದೆ. ಈಗ ಹೊಟ್ಟೆಲ್ಲ ತೆಕ್ಕೊಳ್ತಾ ಇದ್ದೀನಿ, ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹೊಟ್ಟೆಲ್ಲ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಮೊದಲೆಲ್ಲ ನಮ್ಮ ಅಮ್ಮ ಅಜ್ಜಿ ಮಾಡಿಕೊಡೋರು, ತುಂಬ ಚೆನ್ನಾಗಿರೋದು. ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೋಡಿ, ಎಲ್ಲ ಈ ಥರ ಕ್ಲೀನ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ತೆಗೆದಿಟ್ಟಿದ್ದೀನಿ. ಇಷ್ಟ ಆದರೆ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ ಏನಾದರೂ ಇತ್ತು ಅನಿಸಿದ್ರೆ ಅದೇ ಬಾಣಲಿ ಇರುತ್ತಲ್ಲ, ಬಾಣಲೆಗೆ ಹುರ್ಕೊಳ್ಳಿ ಅಷ್ಟೇ. ಈಗ ಒಂದು ಕುಟುನ್ಗೆಗೆ ಒಂದು 5 ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಇದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಬೇಡಿ, ನೈಸಾಗುತ್ತೆ. ನಾನು ಸ್ವಲ್ಪ ಇರೋದ್ರಿಂದ ಈ ಥರ ಕುಟುನ್ಗೆಗೆ ಕುಟ್ಕೊಳ್ತಾ ಇದ್ದೀನಿ ಅಷ್ಟೇ. ನೈಸಾಗಿ ಕುಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೆ. ನೀವು ಪುಡಿ ಬೇಕಿದ್ದರೆ ಹಾಕ್ಕೊಂಡು ನೈಸಾಗಿ ಕುಟ್ಕೊಳ್ಳಿ. ಸ್ವಲ್ಪ ತರಿ ಇದ್ರೂ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈ ಥರ ತರಿ ಕುಟ್ಟಿದ್ದೀನಿ. ಇಷ್ಟೇ ಆಗಿದೆ. ಅದು ಸ್ವಲ್ಪನೇ ಇದೆ ಅಲ್ಲ ರಾಗಿ, ಹಾಗಾಗಿ ಸ್ವಲ್ಪನೇ ನಾನು ಕುಟ್ಟಿರೋದು. ಸುಮ್ಮನೆ ಜಾಸ್ತಿ ಹಾಕಿದ್ರೆ ಮತ್ತು ಮಕ್ಕಳು ತಿನ್ನೋದಿಲ್ಲ, ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಅದರೊಳಗೆ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡಿ ಅಷ್ಟೇ. ನಿಮ್ಗೆ ಹೇಳಿದ್ನಲ್ಲ, ರಾಗಿ ಸ್ವಲ್ಪ ಏನಾದರೂ ಹಸಿ ಸ್ಮೆಲ್ ಏನಾದರೂ ಇದ್ದರೆ ಬಾಣಲಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋರು ಚೆನ್ನಾಗಿ ಹುರಿಬೇಕು ಅಷ್ಟೇ. ಚೆನ್ನಾಗಿ ಸುಟ್ಕೊಂಡಿದ್ವಿ ಅಂತಂದರೆ ಉರಿ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ತಿಂದ್ಬಿಟ್ಟು ರಾಗಿನ ನೋಡ್ತಾ ಇರ್ಬೋದು, ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು. ನಮ್ಮ ಅಮ್ಮ ನಮ್ಮ ಅಜ್ಜಿ ಮಾಡ್ಕೊಡೋರು ಅವಾಗ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸ್ವಲ್ಪ ಇರೋದ್ರಿಂದ ಇಷ್ಟು ಕಾಣ್ತಿದೆ ಅಷ್ಟೇ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಧ್ಯೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.